ಕಾವೇರಿ, ಗೋದಾವರಿ, ಮಾಮ ಇವಾಗ ಬಂದ್ರ? ಸ್ವಾಮಿ ಬಂದ್ರಿ, ಈಗ ಬಂದ್ರ ನೀವು? ಸ್ವಾಮಿ, ಮಗನಂತೆ ಪ್ರೀತಿಯಿಂದ ತುತ್ತುಣಿಸಿ ಬೆಳೆಸಿದ್ದ ಆ ನನ್ನ ಮೈಸನನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಎಳೆದುಕೊಂಡು ಹೋದ್ರು ಸ್ವಾಮಿ, ಎಳೆದುಕೊಂಡು ಹೋಗಿದ್ರು. ಕಾವೇರಿ, ಏನು ಹೇಳ್ತಾ ಇದೀಯಾ ನೀನು? ಹೌದು ಮಾವ, ಅಕ್ಕ ಹೇಳ್ತಿರೋ ಮಾತು ನಿಜ ಇದೆ. ಗೋದಾವರಿ, ನೀನೇನು ಚಿಂತಿಸಬೇಡಮ್ಮ. ಆ ನನ್ನ ತಮ್ಮನನ್ನು ನಾಳೆನೇ ಜೈಲಿನಿಂದ ಬಿಡಿಸಿಕೊಂಡು ಬರುತ್ತೇನೆ. ಆಗ್ಲಿ ಮಾವ. ಮಾವ, ನನ್ನ ಗಂಡನ ಚಿಂತೆಯಲ್ಲಿ ನೀವು ಸಹ ಊಟನೇ ಮಾಡಿಲ್ಲ, ಹೊಲ ಆಗದ್ದೆ ಅಂತ. ಬನ್ನಿ ಮಾವ, ಊಟ ಮಾಡಿದ್ರಂತೆ ಸ್ವಲ್ಪ ನೀವು ನಡೀರಿ. ಕಾವೇರಿ, ಯಾರು ನಿಜ ಹೇಳು. ಯಾರು ಸ್ವಾಮಿ? ಯಾರು? ಏನಂತ ಹೇಳಬೇಕು? ಬೆಂಕಿ ಹತ್ತು ನಿನ್ನ ಸ್ವಾಮಿ ಎಂಬ ಪದಕ್ಕೆ ಮನೆಯಲ್ಲಿ ಯಾರು ಇಲ್ಲ ಅಂತ ಕಂಡ ಮಿನ್ನರನ್ನು ಮನೆಗೆ ಕರೆಸಿಕೊಂಡು ಕಾಮ ತೀರಿಸಿಕೊಳ್ಳುವ ಬಂಡರಂಡಿಯರೇ. ಸ್ವಾಮಿ, ಪ್ರಾಣ ಹೋದರೂ ಮಾಡಬೇಕೆಂಬ ಬದುಕಬೇಕಾದ ಹೆಣ್ಣುಗಳು ನಾವು. ಈ ನಮ್ಮ ಗರ್ಜನಿಗೆ ಯಾವತ್ತಿಗೂ ಮಸಿ ಬೆಳೆದಿಲ್ಲ ಸ್ವಾಮಿ. ನಾವು ಭಾರತಂಬಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಭಾರತ ನಾರಿಯ ಮಕ್ಕಳಿದ್ದೇವೆ ಸ್ವಾಮಿ. ನಾವು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಗೆ ಹೇಳ್ತಾ ಇದ್ದೀನಿ. ಸರಿ, ಆಚೆ ಹೊಲಸು ಹೆಣ್ಣೆ, ಮಾನವಂತರ ಮನೆತನದ ಮಕ್ಕಳೆಂದು ಮದುವೆ ಆದರೆ ನನ್ನ ಕಣ್ಣಿಗೆ ಮಣ್ಣು ಉಜ್ಜಿ ಮಣ್ಣು ಪಾಲು ಮಾಡಿ ಬಿಟ್ಟಿರಲ್ಲ ಈ ರೈತ ಮನೆತನದ ಮರ್ಯಾದೆ. ಸ್ವಾಮಿ, ಮಾವ, ನೀವು ತಿಳಿದುಕೊಂಡಿರೋ ಹಾಗೆ ಹೀನ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಹಾಕಿಲ್ಲ ಮಾವ, ಕೈ ಹಾಕಿಲ್ಲ. ನಾವು ಈ ಮನೆತನದ ಮಾನ ಮರ್ಯಾದೆಯನ್ನು ಕಾಪಾಡಿಕೊಳ್ತೇವೆ ಮಾವ. ನಮ್ಮ ಮಾತನ್ನು ನಂಬಿ ಮಾವ, ನಂಬಿ ನೀವು. ಸಿಕ್ಕಿಲ್ಲದವಳಿಗೆ ಸಿಕ್ಕವಣೆ ಗಂಡ ಎಂದು ಹೂವಾಗಿ ಬಂದು ಹಾವಾಗಿ ಕಚ್ಚಿ ಬಿಟ್ಟಿಯಲ್ಲಿ ನನ್ನ ತಮ್ಮನ ಮಡದಿಯಾಗಿ. ಹೇಳಿರಿ, ಯಾರವರು ಆ ನಿಮ್ಮ ಮಂಚದ ಮಹಾರಾಜ? ಗೊತ್ತಿಲ್ಲದೆ ಯಾರು ನಿಮ್ಮ ಮಂಚನದ ರಾಜನೆಂದು ಕೇಳಿದ್ರೆ ಏನೆಂದು ಉತ್ತರ ಕೊಡಬೇಕು ನಿಮ್ಮ ಪ್ರಶ್ನೆಗೆ? ನಾವು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಈ ಜಗತ್ತಿಗೆ ಕಣ್ಣ ಕಾಣಲಾರದೆಂದು ತಿಳಿದುಕೊಂಡಿದ್ದ. ಅದರಂತೆ ನಿಮ್ಮ ಕಾಮದಾಟವನ್ನು ಯಾರು ನೋಡಲ್ಲ ಎಂದು ತಿಳಿದುಕೊಂಡಿರ್ತೀರಿ. ಅದು ನಿಮ್ಮಂತ ಕಾಮಿನೇರ ತಪ್ಪು ಕಲ್ಪನೆ. ಪ್ರತ್ಯಕ್ಷ ಕಂಡ ಮೇಲೆ ಇನ್ನೇನಿದೆ? ಸ್ವಾಮಿ, ಪ್ರತ್ಯಕ್ಷ ಕಂಡ ನೋಡ ಮೇಲೆ ಪ್ರಮಾಣಿಸಿ ನೋಡಲೇಬೇಕು ಸ್ವಾಮಿ. ಯಾಕಂದ್ರೆ ಕಡ್ಲಿಮಟ್ಟಿ ಕಾಸಿಬಾಯಿ ತನ್ನ ಸೀಲವನ್ನು ಕಾಪಾಡ್ದಂತೆ ನಾವು ಕೂಡ ನಮ್ಮ ಸೀಲವನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಸ್ವಾಮಿ. ಈ ನಮ್ಮ ಸೀಲೆಗೆ ಮಸಿ ಬೆಳೆದಿಲ್ಲ ಸ್ವಾಮಿ. ನಮ್ಮ ಯಾವತ್ತಿಗೂ ನಾಯಿ ಮುಟ್ಟಿದ ಮಡಿಗೆ ಆಗಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವೇ ಇಲ್ಲ. ಈ ಮಾತು ಸತ್ಯ ಸ್ವಾಮಿ, ಸತ್ಯ. ನನ್ನ ಮಾತನ್ನು ನಂಬಿ ನೀವು. ಕಾವೇರಿಯಿಂದ ಗೋದಾವರಿಯವರೆಗೂ ಹಬ್ಬಿದ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದ ಗಂಡನಿಗೆ ಮೋಸಗೈದು ಮಹಾಪಾಪಿ ನೀವು. ಈ ನಿಮ್ಮ ಮಾತನ್ನು ನಂಬಲಾರ. ಬೇಡ ಕಾವೇರಿ, ಉಚ್ಚರಿಸಬೇಡ. ಸ್ವಾಮಿ ಎಂಬ ಅಪಪವಿತ್ರ ಶಬ್ದ ಉಚ್ಚರಿಸಿದರೆ ಗಾಯದ ಮೇಲೆ ಬರಿ ಎಳೆದಂತೆ ಆಗುತ್ತದೆ. ಪತಿಯ ಪರಮಾತ್ಮನೆಂದು ನಂಬಿದ ನಿಂದು ಇಂದು ಪ್ರೀತಾತ್ಮಕ್ಕೆ ಹೋಲಿಸಿ ಬಿಟ್ಟಿಯಲ್ಲ. ಹೇಗೆ ಸಂತೈಸಿಕೊಳ್ಳಲಿ ಈ ಶಾಖವನ್ನು? ಒಂದು ಕಡೆ ಸಹೋದರನ ಶಾಖ, ಇನ್ನೊಂದು ಕಡೆ ನಿಮ್ಮ ಚೆಲ್ಲಾಟದ ಶಾಖ, ಈ ನಿಮ್ಮ ಬೂದಿ ಮುಚ್ಚದ ಕೆಂಡದ ಶಾಖ. ತಗಲುವ ಮುನ್ನ ಒಂದು ತೊಟ್ಟು ವಿಷ ಹಾಕಿಕೊಂಡಿದ್ದರೆ ಸಂತೋಷವಾಗಿ ಶಿವನ ಪಾದ ಸೇರುತ್ತಿದ್ದೆ ಕಾವೇರಿ, ಸೇರುತ್ತಿದ್ದೆ.
ಬೇಡ ತಾಯಿ, ಇನ್ನ ಮುಂದೆ ಈ ಪಾಪಿಗೆ ಮಾಮ ಎಂದು ಉಚ್ಚರಿಸಬೇಡ. ಈ ರೈತನ ಕಷ್ಟದ ಕಣ್ಣೀರು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವು ನಿಜವಾದ ಗರಿತೀರೆಂದು ಕೈ ಎತ್ತಿ ಹೇಳಿ ಆ ಶ್ರೀ ಧರ್ಮಸ್ಥಳ ಮಂಜುನಾಥನ ಸಾಕ್ಷಿಯಾಗಿ. ಸ್ವಾಮಿ, ಶ್ರೀ ಮಂಜುನಾಥನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀವು ಉಂಡು ಬಿಟ್ಟ ಈ ಮಣ್ಣಿನ ಮಡಿಕೆಗೆ ಯಾವತ್ತಿಗೂ ಮನಸ್ಸು ಬೆಳೆದಿಲ್ಲ ಸ್ವಾಮಿ. ಸೇಲದ ಬಗ್ಗೆ ನಿಮ್ಗೆ ಸಂಶಯ ಇದ್ರೆ ಕತ್ತೆಗೆ ನಿನ್ನನ ಕೈ ಹಿಡಿದು ತಿರುಗಬೇಕಾದರೆ ನಿಮ್ಮನ್ನು ಕೊಂದು ನಾನು ಯಾವ ಪಾಪಕ್ಕೆ ಹೋಗಲಿ? ಈ ರೀತಿ ಹೊತ್ತುಗಳಿಯದರೊಳಗಾಗಿ ನಿನ್ನ ಸ್ವಾಮಿ ಬಹುದೂರ ಸಾಗಿಬಿಟ್ಟ. ಇನ್ನು ಮುಂದೆ ಈ ಪಾಪಿಯ ಮುಖ ನೋಡಬೇಡಿರಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ದೇವ ಬಂದಿರದಲ್ಲಿ ದೇವರು ಕಾಣಲೇ ನಾನು ಈ ಮನೆಗೆ ಕಾಲು ಇಟ್ಟಾಗಿನಿಂದ ಕಷ್ಟವೆಂಬ ಭೂತ ಬೆನ್ನೆತ್ತಿ ನಮ್ಮನ್ನು ಕಾಡ್ತದೆ. ಹೌದು, ಅದಕ್ಕೆ ನಾನು ಈ ಮನೆಯಲ್ಲಿ ಇಲ್ಲ ಅಂದ್ರೆ ಯಾವುದೇ ರೀತಿ ಕಷ್ಟನೇ ಇರೋದಿಲ್ಲ. ಅದಕ್ಕೆ ನಾನೇ ಈ ಮನೆಯಿಂದ ಹೊರಟೋಗ್ಬೇಕು. ಇನ್ನು ಹೇ ದೇವ ಪರಮಾತ್ಮ, ನಿನ್ನನ್ನೇ ನಂಬಿ ಮನೆ ಬಿಟ್ಟು ಹೊರಟಿದ್ದೇನೆ ನಾನು. ನನ್ನನ್ನು ಕೈ ಹಿಡಿದು ಕಾಪಾಡುವ ಜವಾಬ್ದಾರಿ ನಿನ್ನದು ತಂದೆ, ನಿನ್ನದು. ಗೋದಾವರಿ, ಕಾಣದೇ ಇರುವ ದೇವರಿಗೆ ಬೇಡಿಕೊಳ್ಳುವುದಕ್ಕಿಂತ ಕಣ್ಣಿಗೆ ಕಾಣುವ ಈ ಕೆಂಪೇಗೌಡನ ಮುಂದೆ ಹೇಳಿಕೊಂಡರೆ ಈಗ ನಿನಗೆ ಬಂದ ಕಷ್ಟ ದೂರವಾಯಿತು. ಓಹೋ ಗೌಡ್ರು, ಬನ್ನಿ ಗೌಡ್ರೆ ಬನ್ನಿ. ಮತ್ತೆ ಅವ ಕುತಂತ್ರದ ಕಟ್ಟೆ ಹಿಡಿದುಕೊಂಡು ನಮ್ಮ ಮನೆಯವರೆಗೂ ಬಂದಿದ್ದೀರಾ ತಾವು? ಕುತಂತ್ರ ಅಲ್ಲ ಗೋದಾವರಿ, ಅನ್ಯಾಯಕ್ಕೆ ಸಿಕ್ಕು ಕಲ್ಲಾಗಿ ಬದುಕುವ ಈ ನಿನ್ನ ಬಾಳಿಗೆ ಹೂವಾಗಿ ಬೆಳಕು ನೀಡಬೇಕೆಂದು ಬಂದೆ. ಹೌದು, ನಿನ್ನ ಗಂಡ ಕೊಲೆ ಮಾಡಿ ಜೈಲು ಸೇರಿದ. ಮಾವ ಮನ ಮೆಚ್ಚಿದ ಮಡದಿಯಿಂದ ಒತ್ತನಾಗಿ ಮನೆ ಬಿಟ್ಟು ಹೋದ. ಈಗ ನಿನಗ್ಯಾರುತ್ತಾರೆ? ಈ ನಿನ್ನ ಬರವಾದ ಬಾಯಿನ ಬೆರಿಗೆ ನೀರುಣಿಸಿ ಪೋಷಿಸಲು ಒತ್ತು ನೋಡಿ ಎತ್ತ ಬಂದಿರುವೆ. ಬೇಗ ನನ್ನೊಳಗು ಬಾ. ಕೊಡ್ತೀನಿ ಎಂದು ಬಾಯ್ ಮಾಡಿ ಮತಿಗೆಟ್ಟು ಈ ಗಂಡೋಳ ಗರ್ದಿಯನ್ನು ಮೊಟ್ಟಲ ಬಾಗಿ ಭೇದಿತವಾದ್ರೆ ಹೇಳು, ಮೆಟ್ಟಿಲೆ ಹೊಡೆದು ಬುದ್ಧಿ ಕಲಿಸುತ್ತಾಳೆ ಈ ಗಂಡೋಳ ಗರ್ದಿ ಗೋದಾವರಿ. ಗೋದಾವರಿ, ಗರತಿ ಎಂಬ ಗರತಿಯ ಸ್ಥಾನಕ್ಕೆ ಮೆಸೆ ಬೀಳುವ ನೀನೊಂದು ಏಸೆಯನ್ನು ಗಂಡ
ಗಂಡನನ್ನು ಜೈಲಿಗೆ ಕಳಿಸಿ ನಿನ್ನನನ್ನು ಮನೆಗೆ ಬರಲು ಹೇಳಿ ನನ್ನ ಬಿಟ್ಟ ಕೈಯಾಳಿಯಂತೆ ಮೆಂಡನಿಗೆ ನಯಿಸಿಕೊಂಡೀರಿ. ಈಗ ಮಾವನಿಂದ ಮನೆ ಬಿಟ್ಟು ಹೋಗಲು ಸಿದ್ಧರಾಗಿರುವಲ್ಲ, ನೀನೆಂತ ಕರುತ್ತಿ? ನಾಯಿ ಮಾಡೋದೆಲ್ಲ ಹೆಂಡತಿ ಕೆಲಸ ಮಾಡಿ ನನಗೇನೋ ಗೊತ್ತೇ ಇಲ್ಲ ಅಂತ ನಟಿಸ್ತಾ ಇದೀಯಲ್ಲ. ನೀನ್ ಮುಂದೆ ನನ್ನ ಆಟ ನಡೆಯೋದಿಲ್ಲ. ನೀನೇನಾದ್ರೂ ಈ ನಿನ್ನ ಚಮತ್ಕಾರದ ಬುದ್ಧಿ ನಾನು ಮುಂದೆ ತೋರಿಸಲು ಬಂದ್ರೆ ನನ್ನ ಕತ್ತರಿಸುವ ಮಹಾಕಾಳಿ ನಾನಾಗ್ತೀನಿ. ಮಹಾಕಾಳ ಅಲ್ಲಲ್ಲ, ಬಿಂಕಲ ಸೂಳೆ, ಸಕ್ಕಿನ ಹೆಣ್ಣೆ. ಈಗ ನೀನು ಈ ಬೇಟೆಗಾರನ ಬಲೆಯಲ್ಲಿ ಬಿದ್ದ ಪಾರಿವಾಳ. ಅದಕ್ಕಾಗಿ ನಿನ್ನ ಹಠ ಬಿಟ್ಟು ಈ ಗೌಡನ ಸೂಳೆಯಾಗಿ ಸುಖ ನೀಡಿದರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ಸೀಲೆ ಎಂಬ ಸಂಸಾರವನ್ನು ಈ ಮನೆಯಲ್ಲಿ ಹರಿದು ತೆಂದು ಹಾಕಿಬಿಡುವೆ. ಬೇಡ ಗೌಡ್ರೆ, ಬೇಡ. ನನ್ನನ್ನು ಮಾತ್ರ ಏನು ಮಾಡಬೇಡಿ. ನೀವು ಹೇಳಿದಾಗ ಕೇಳ್ತೇನೆ. ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೇನೆ. ನನ್ನನ್ನು ಬಿಟ್ಬಿಡಿ ಗೌಡ್ರೆ ನೀವು. ಗೋದಾವರಿ, ನೀನೆಷ್ಟೇ ಹತ್ತು ಕಣ್ಣೀರಿಟ್ಟರು ಹಾಗೆ ಕೈ ಬಿಡುವನಲ್ಲ ಈ ಕೆಂಪೇಗೌಡ. ಸುಮ್ಮನೆ ಈಗ ನನ್ನನ್ನು ಒಪ್ಪಿಕೊಂಡರೆ ಈ ಕುಬೇರನು ಸತಿಯಾಗಿ ಬಾಳುವೆ ಈ ಸಮಾಜದಲ್ಲಿ. ಗೌಡ್ರೆ, ಇಷ್ಟೆಲ್ಲ ಹೇಳ್ತೀರಿ ಅಂದ್ಮೇಲೆ ನಿಮ್ಮ ಮಾತಿಗೆ ನಾನು ಒಪ್ಕೊಳ್ತೀನಿ. ಆದ್ರೆ ನಂದು ಕೆಲವೊಂದಿಷ್ಟು ನಿಯಮಗಳಿವೆ. ಆ ನಿಯಮಗಳಿಗೆ ನೀವು ಒಪ್ಪಿಗೆ ಕೊಟ್ರೆ ಮಾತ್ರ. ಗೋದಾವರಿ, ನಿನ್ನ ನಿಯಮಗಳನ್ನು ಪಾಲಿಸುವುದಷ್ಟೇ ಅಲ್ಲ, ನೀನು ನನ್ನ ಮಹಾರಾಣಿ ಆಗುವುದಾದರೆ ನಿನ್ನನ್ನು ಹೊನ್ನಿನ ಉಯ್ಯಾಲೆ ಮೇಲೆ ತೂಗುತ್ತೇನೆ. ಸಂಕೋಚ ಬಿಟ್ಟು ಹೇಳು ಆ ನಿನ್ನ ನಿಯಮಗಳನ್ನು. ನೀವೇ ಏನು ಮುಜುಗರ ಇಲ್ಲದೆ ಇಷ್ಟೊಂದು ಕೇಳು ಅಂತ ಅಂದ್ಮೇಲೆ ಕೇಳ್ತೀನಿ. ನೋಡಿ ಗೌಡ್ರೆ, ಇನ್ಮುಂದೆ ನಾನು ಆ ಲಕ್ಷ್ಮಣನ ಸತಿಯಲ್ಲ, ಇನ್ಮುಂದೆ ನಾನು ನಿಮ್ಮ ಸತಿ. ಆದ್ರೆ ನಂದು ಕೆಲವೊಂದಿಷ್ಟು ನಿಯಮಗಳಿದೆ ಅಂತ ಹೇಳಿದೆ. ಮೊದಲನೇ ನಿಯಮ, ನಾನೀಗ ರಥವನ್ನು ಮಾಡ್ತಿದ್ದೇನೆ ಗೌಡ್ರೆ. ಅದಕ್ಕಾಗಿ ನಾನಾಗ್ಲಿ ನಿಮ್ಮ ಬಳಿ ಬರೋವರೆಗೂ ನೀವು ಮಾತ್ರ ನನ್ನ ಮೈಯನ್ನು ಮುಟ್ಬಾರ್ದು. ಏನಂತೀರಾ? ಅಂದ ಹಾಗೆ ಎರಡನೇ ನಿಯಮ, ಈ ನಿಮ್ಮ ಸರ್ವ ಆಸ್ತಿ ಕೂಡ ನನ್ನ ಹೆಸರಿಗೆ ಬರಿಬೇಕು. ಅಂದ ಹಾಗೆ ಮೂರನೇ ನಿಯಮ, ಈ ಸುತ್ತು ಹಳ್ಳಿಗೆ ನಾನೊಬ್ಳೆ ಘೋಷಾಣಿ ಅಂತ ಮೆರಿಬೇಕು. ಇಷ್ಟೇ ಅಲ್ಲ, ಅಂದ್ಮೇಲೆ ನೀವು ಯಾವುದೇ ಕಾರ್ಯ ಮಾಡಿ ಆ ಕಾರ್ಯ ನನ್ನ ಇಚ್ಛೆಗೆ ತಕ್ಕಂತೆ ನಡಬೇಕು. ಇದು ಹಾಗೇ ಅಲ್ಲ, ಇದಕ್ಕೆ ನೀವು ಒಪ್ಪಿಗೆ ಕೊಟ್ರೆ ಮಾತ್ರ ನಾನ್ ನಿಮ್ಮೊಳಾಗ್ತೀನಿ. ಏನಂತೀರಾ? ಒಪ್ಪಿದೆ ಗೋದಾವರಿ ಈ ನಿನ್ನ ಎಲ್ಲ ನಿಯಮಗಳಿಗೆ. ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಹೇಗೆ? ಭಾಷೆ ಕೊಡಿ ನನ್ ರಾಜ. ಗೋದಾವರಿ, ನಾವು ಇಬ್ಬರು ಒಂದಾದ ಈ ಸಂತೋಷದ ಸಂಭ್ರಮಕ್ಕೆ ಸುರಿಸಬಾರದೆ ಒಂದು ಸುಮಧುರ ಗಾನವನ್ನು.